ಹಾಯ್ ಹಲೋ ವೆಲ್ಕಮ್ ಟು ರೋಹಿಣಿ ವರ್ಕ್ಶಾಪ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ಮುಂದುವರೆದ ದೇವಸ್ಥಾನದ ವ್ಲಾಗ್ನ ತೋರಿಸ್ತಾ ಇದ್ದೀನಿ. ಸೊ ಫ್ರೆಂಡ್ನ ಹಾಗೆ ವಿಡಿಯೋ ಮಾಡೋಣ ಅಂತ ಹೋದೆ. ಅವರು ಸ್ವಲ್ಪ ಬೇಡ, ನಮಗೆಲ್ಲ ಎಕ್ಸ್ಪೋಸ್ ಆಗೋಕ್ಕೆ ಇಷ್ಟ ಇಲ್ಲ ಅಂತ ಪಕ್ಕಕ್ಕೆ ಹೋದರು. ಸರಿ ಆಯಿತು, ಬಲವಂತವಾಗಿ ಯಾರ್ದು ವಿಡಿಯೋ ಮಾಡಬಾರ್ದು ಅಂತ ಹೇಳಿ ನಂದು ನಾನೇ ವಿಡಿಯೋ ಮಾಡಿಕೊಂಡು ಮೂವ್ ಆನ್ ಆಗ್ತಾಯಿದ್ದೀನಿ. ಎಲ್ಲಿ ಹೋಗೋದು ಏನು ಅಂತ ಹೇಳ್ಬಿಟ್ಟು ಮುಂದೆ ಹೋಗ್ತಾ ಹೋಗ್ತಾ ತೋರಿಸ್ತೀನಿ ಅಂತ ಹೇಳಿ ವಿಡಿಯೋನ ಸ್ಟಾರ್ಟ್ ಮಾಡುವ ಬನ್ನಿ. ಇನ್ನು ನಾವು ತಲುಪಿದ ತಕ್ಷಣವೇ ನಿಯರ್ಲಿ ಒಂದು 6 o'clockಗೆ ನಾವು ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಂತಲೇ ಹೇಳ್ಬೋದು. 6 o'clockಗೆ ನಮ್ಮದು ದೇವಸ್ಥಾನ ದರ್ಶನದ ಜರ್ನಿ ಸ್ಟಾರ್ಟ್ ಆಯಿತು. ಎಲ್ಲೂ ಹೋಗೋದು ಅಂತ ಹೇಳ್ಬಿಟ್ಟು ನಾನು ಮೊದಲೇ ಸರ್ಚ್ ಮಾಡ್ಕೊಂಡಿದ್ದೆ, ಎಲ್ಲಿಂದ ಎಲ್ಲೋ ಹೆಂಗೆ ಹೋಗಿ ದರ್ಶನ ಮಾಡಿದ್ರೆ ಬೇಗ ಆಗುತ್ತೆ, ಈಸಿ ವೇ ಎಲ್ಲಿ ಅಂತ ನೋಡ್ಕೊಂಡಿದ್ದೆ. ಸೊ ನದಿ ಒಳಗಡೆ ಹೋಗಿ ನೀರೊಳಗಡೆ ಆಸೆ ಹೋದರೆ ದೇವಸ್ಥಾನಕ್ಕೆ ಬೇಗ ಶಾರ್ಟ್ ದಾರಿಯಲ್ಲಿ ತಲುಪ್ತಿ ಅನ್ನೋದು ಒಂದು ಗೊತ್ತಾಯಿತು. ನಾನು ಹೋಗ್ತಾ ಹೋಗ್ತಾ ಕೇಳ್ಕೊಂಡು ಹೋಗ್ತಾ ಇದ್ದೆ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಗೊತ್ತಾಗಲಿಲ್ಲ ಅಂತಂದರೆ ಮತ್ತೆ ಸ್ವಲ್ಪ ಲೇಟ್ ಗಿಟ್ ಆಗಿಬಿಟ್ರೆ ಅಂತ ಹೇಳ್ಬಿಟ್ಟು ಕೇಳ್ಕೊಂಡು ಹೋಗ್ತಾಯಿದ್ದೆ. ಸೊ ನದಿ ಹತ್ರ ಬಂದ್ವಿ. ಇವಾಗ ನದಿನ ದಾಟಿ ಹೋಗಬೇಕು. ನದಿ ಏನು ತುಂಬ ಉದ್ದ ಇಲ್ಲ ಅಂತ ಅನ್ನಿಸ್ತಾ ಇತ್ತು, ಬಟ್ ಅಲ್ಲಲ್ಲೇ ಸ್ವಲ್ಪ ಮಧ್ಯದಲ್ಲಿ ಹೋಗೋದಕ್ಕೆ ದಾರಿ ಮಾಡಿದರು. ಮತ್ತು ಬ್ರಿಡ್ಜ್ ಮೇಲಿಂದ ಬರೋರಿಗೆ, ಅಂದರೆ ದರ್ಶನ ಆಗಿ ಬರೋರಿಗೆ ಬ್ರಿಡ್ಜ್ ಮೇಲೆ ಹಾಸಿ ಬರೋರಿಗೆ ದಾರಿ ಮಾಡಿದರು. ಹಾಗೆ ಹೋಗೋರು ಹೋಗ್ತಾಯಿದ್ರು, ಬರೋರು ಬರ್ತಾಯಿದ್ರು. ಮಧ್ಯದಲ್ಲಿ ಮಣ್ಣು ತುಂಬಿ ಹಾಕಿರ್ತಾರಲ್ಲ ಆ ಥರ ಮಾಡಿದರು, ಚೀಲಗಳನ್ನ ಹಾಕಿ ಒಂಥರ ಸೇತುವೆ ಥರ ಮಾಡಿದರು. ತುಂಬ ಚೆನ್ನಾಗಿ ವ್ಯವಸ್ಥೆ ಆಗಿತ್ತು. ಬಟ್ ಎಲ್ಲ ಕಡೆಯೂ ತುಂಬ ನೀಟಾಗಿರಲಿಲ್ಲ. ನಾನು ಹೋಗ್ತಿರೋ ಪ್ಲೇಸೇ ಬರೋ ಅಂಥ ಪ್ಲೇಸು, ನೀರೊಳಗಡೆ ಹೋಗ್ಬೇಕಾಗಿರೋ ಅಂಥ ಪ್ಲೇಸ್ ಅದು. ಸೊ ಅಲ್ಲಿಂದ ಈಸಿ ವೇ ಆಗಿ ಬಂದು ದೇವಸ್ಥಾನನ ತಲುಪುವಂಥದ್ದು. ಈ ಕಡೆ ನನ್ನ ಲೆಫ್ಟಿಗೆ ಏನು ನೋಡ್ತಾ ಇದ್ರೆ ಅದು ಕ್ಯೂ ನಿಂತಿದ್ದು ದೇವ್ರ ದರ್ಶನಕ್ಕೋಸ್ಕರ. ಅಲ್ಲಿ ಸಿಕ್ಕಾಬಟ್ಟೆ ರೋಗಳನ್ನ ದಾಟಿ ಬರೋದಕ್ಕೆ ಅಂತ ಹೇಳಿ ಮಾಡಿದರು ದೇವಸ್ಥಾನದ ದರ್ಶನಕ್ಕೆ. ನಾವು ನದಿ ಒಳಗಡೆ ರಿಟರ್ನ್ ದರ್ಶನ ಬರೋ ಕಡೆ ಹೊರಟೆ ನಾನು. ಯಾಕೆಂದರೆ ನಾನು ವಿಡಿಯೋ ಮೊದಲೇ ನೋಡಿದೆ, ಈ ಕಡೆಯಿಂದ ಬಂದರೆ ಬೇಗ ದರ್ಶನ ಆಗುತ್ತೆ ಅನ್ನೋದು ಒಂದು ಇನ್ಫಾರ್ಮೇಷನ್ ನನಗೆ ಗೊತ್ತಿತ್ತು. ಸೊ ಹಾಗಾಗಿ ನಾನು ನೀರೊಳಗಡೆ ಹೊರಟೆ ಅಂತಲೇ ಹೇಳ್ಬೋದು. ಅಂದರೆ ಯಾರಾದರೂ ಎಲ್ಲಾದರೂ ಹೊಸ ಜಾಗಕ್ಕೆ ಹೋಗ್ಬೇಕಾದ್ರೆ ನಾವು ಅದ್ರ ಬಗ್ಗೆ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೋಬೇಕು. ಹೆಂಗೆ ಹೋಗ್ಬೋದು, ಹೆಂಗೆ ಬರ್ಬೋದು ಅಂತ ಹೇಳ್ಬಿಟ್ಟು ತಿಳ್ಕೊಂಡಿರಬೇಕು ಫಸ್ಟಿಗೆ. ಸೊ ನಾನು ಆ ಕೆಲಸ ಮಾಡ್ಕೊಂಡಿದ್ದೆ. ಅಲ್ಲಿ ಹೋಗಿ ನಿಂತ್ಕೊಂಡು ನನ್ನ ಫೋನ್ ಕೂಡ ಅವರು ಕಸಿದ್ಕೊಂಡ್ರು. ಯಾಕೆ ಅಂತಂದರೆ ವಿಡಿಯೋ ಮಾಡಬೇಡಿ, ಅಂದರೆ ಬ್ಯಾಡ್ ಥಿಂಗಾಗಿ ಮಾತಾಡ್ತಿರೋದು ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು. ಇಟ್ಸ್ ಓಕೆ, ನಾನು ಬ್ಯಾಡ್ ವಿಡಿಯೋ ಆ ಥರ ಎಲ್ಲ ಬ್ಯಾಡಾಗಿ ಮಾತಾಡಲ್ಲ, ಕೊಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿ ಇಸ್ಕೊಂಡೆ. ಬಟ್ ಅಲ್ಲಿ ಹೋದ ತಕ್ಷಣವೇ ಏನು ಅಂತಂದರೆ ಸ್ವಲ್ಪ ಸ್ಮೂತಾಗಿ ಮಾತಾಡಲ್ಲ, ರೂಡಾಗಿ ಬಿಹೇವ್ ಮಾಡ್ತಾರೆ. ಅದೊಂದು ಸ್ವಲ್ಪ ಕಮ್ಮಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಆಡಳಿತ ಮಂಡಳಿಯವರು ಸ್ವಲ್ಪ ವ್ಯವಸ್ಥೆನ ಮಾಡಿಕೊಡ್ಬೇಕು. ಅಲ್ಲಿ ಹೆಣ್ಮಕ್ಳಿಗೆ ಸಪ್ರೇಟು, ಗಂಡು ಮಕ್ಕಳಿಗೆ ಸಪ್ರೇಟು ಅಂತ ಹೇಳ್ಬಿಟ್ಟು ಅದೇನೋ ದಾರ ಹಾಕಿ ಎಳಿತಾರೆ. ಅದು ಹೆಂಗೆ ರಫಾಗಿ ಎಳಿತಾರೆ ಅಂದರೆ ಅದನ್ನು ನಾನು ನೋಡಿದೆ. ರಫಾಗಿ ಯಾರೋ ಒಂದು ವ್ಯಕ್ತಿ ಹೋಗ್ಬೇಕಾದ್ರೆ ರಫಾಗಿ ದಾರ ಹಾಕ್ಬಿಟ್ಟು ಅವ್ರನ್ನ ಹಿಂದಕ್ಕೆ ಎಳೆದಿದ್ದನ್ನು ನೋಡಿದೆ. ಸ್ವಲ್ಪ ಆ ಮೂಮೆಂಟ್ ಎಲ್ಲ ಬಿಟ್ಟರೆ ಕಮ್ಮಿ ಆಗುತ್ತೆ. ತುಂಬ ರಫಾಗಿ ಹ್ಯಾಂಡಲ್ ಮಾಡ್ತಾರೆ ವ್ಯಕ್ತಿಗಳನ್ನ. ಸೊ ಅದನ್ನು ನೋಡಿದೆ. ನಮಗೇನು ಆ ಥರ ಅಂದರೆ ಏನೂ ಆಗಲಿಲ್ಲ, ಆ ಥರದ್ದೇನು ನನಗೆ ಅನುಭವ ಪರ್ಸ್ನಲಾಗಿ ಏನೂ ಆಗಲಿಲ್ಲ. ಆ ಥರ ನನ್ನ ಮೊಬೈಲ್ ಒಂದು ಕಿತ್ಕೊಂಡಿದ್ದೊಂದು ಬಿಟ್ಟರೆ ಇನ್ನೇನು ಬೇರೆ ಏನೂ ಅನುಭವ ಆಗಲಿಲ್ಲ. ನಾನು ಈ ವಿಡಿಯೋನ ಒಂದು 2 days ಟೈಮ್ ತೊಗೊಂಡು ಅಪ್ಲೋಡ್ ಮಾಡಿದೆ. ಬಿಕಾಸ್ ನೋಡಿ ಮೊಬೈಲ್ ತೆಗೆದ್ರು ಹೆಂಗೆ ತೊಗೊಂಡ್ರು ಅಂತ ನೋಡಿ, ಟಕ್ಕನ ಮೊಬೈಲ್ ಕಿತ್ಕೊಂಡ್ರು. ಆ ಮೊಬೈಲ್ ಕಿತ್ಕೊಂಡಿದ್ದ ಸಿಚುವೇಶನ್ ಹೆಂಗಿತ್ತು ಅಂದರೆ ತುಂಬ ಭಯಾನಕವಾಗಿತ್ತು. ಸೊ ನನಗೂ ಬೇಜಾರಾಯಿತು, ಮೊಬೈಲ್ ಕಸ್ಕೊಂಡಿದ್ದು ಇಟ್ಕೊಂಡೇ ಇದ್ದರು, ಆಮೇಲೆ ರಿಕ್ವೆಸ್ಟ್ ಮಾಡಿ ತೊಗೊಂಡಿದ್ದಂಥದ್ದು. ಸೊ ಇಟ್ಸ್ ಓಕೆ, ಪರವಾಗಿಲ್ಲ, ಅವರವರು ಅನಿಸಿಕೆಗಳು ಹೆಂಗಿರುತ್ತೆ ಏನು ಹೇಳೋಕ್ಕಾಗಲ್ಲ ಅಲ್ವಾ. ಸೊ ನೆಕ್ಸ್ಟ್ ನೋಡುವ ಬನ್ನಿ. ಇನ್ನು ನಮ್ಮ ದೇವ್ರ ದರ್ಶನ ಏನು ದೀಪ ಕಾಣಿಸ್ತಾ ಇದೆಯಲ್ಲ ಅದೇ ದೇವರು ಅಂತ ಹೇಳ್ಬೋದು. ಅಂದರೆ ದೀಪ ಅಲ್ಲಿ ತುಂಬ ಜಾಸ್ತಿ ದೀಪ ಹಚ್ಚಿಟ್ಟಿದ್ದಾರಲ್ಲ ಅದೇ ದೇವರು. ಇದು ಬಂದು ಮರ, ಇಲ್ಲಿ ತೆಂಗಿನಕಾಯಿ ಹಾಗೆ ಎಳನೀರು, ದುಡ್ಡು ಎಲ್ಲದನ್ನೂ ಹಾಕ್ತಿದ್ರು. ಇದು ಇಂಪಾರ್ಟೆಂಟ್ ಪ್ಲೇಸ್ ಅನಿಸುತ್ತೆ. ಅಲ್ಲಿ ಯಾರ ಹತ್ರನಾದರೂ ಕೇಳೋಣ ಅಂದರೆ ಹೇಳೋರು ಯಾರೂ ಇರಲಿಲ್ಲ. ಸೊ ನಾವು ತಿಳ್ಕೊಂಡ್ವಿ, ಪೂಜೆ ಎಲ್ಲ ಆಗಿರೋದ್ರಿಂದ ಇದು ಕೂಡ ಮುಖ್ಯವಾದದ್ದು ಅಂತ ಅಂದ್ಬಿಟ್ಟು ತಿಳ್ಕೊಂಡ್ವಿ. ಅದು ಒಂದು ಖುಷಿ ಆಯಿತು. ಹಾಗೆ ಇನ್ನು ಕೆಲವೊಂದೊಂದು ಪ್ಲೇಸ್ಗಳಲ್ಲಿ ಹೋದಾಗ ಕೆಲವೊಂದೊಂದನ್ನು ತಿಳ್ಕೊಳ್ಬೇಕಲ್ವ. ಇಲ್ಲಿ ಹೋದಾಗ ನಾನು ತಿಳ್ಕೊಂಡಿದ್ದಂದರೆ ಒಂದು ಕಲ್ಲಿಂದ ಇನ್ನೊಂದು ಕಲ್ಲಿಗೆ ಉಜ್ಜಿದ್ರೆ ಅಲ್ಲಿ ಬರುವಂತಹ ವೈಟ್ ಕಲರ್ ಅಂದರೆ ಗಂಧ ಟೈಪ್ ಬರುತ್ತಲ್ಲ, ಅದು ಈ ಪ್ಲೇಸಲ್ಲಿ ಈಶ್ವರ ಪಾರ್ವತಿ ಇದ್ರು. ಆಮೇಲೆ ಅವ್ರದ್ದು ಒಂದು ಸ್ಟೋರಿ ಇತ್ತು ಅನ್ನೋದನ್ನು ತಿಳ್ಕೊಂಡು ಮುಂದೆ ಹೇಳೋಕ್ಕೆ ಪ್ರಯತ್ನ ಪಡ್ತೀನಿ. ಬಟ್ ನನಗೆ ಕರೆಕ್ಟಾಗಿ ಇನ್ಫಾರ್ಮೇಷನ್ ಗೊತ್ತಿಲ್ಲದಲೇ ಮಾತಾಡಬಾರ್ದು. ಇಲ್ಲಿ ಬಂದು ದೀಪ ಹಚ್ಚಿಟ್ಟಿದ್ರು. ಹಾಗೆ ಈಶ್ವರದ್ದು ಒಂದು ವಿಗ್ರಹ ಕೂಡ ಇತ್ತು. ಸೊ ಇಲ್ಲಿ ಆ ಕಲ್ಲಿಂದ ಕಲ್ಲಿಗೆ ಉಜ್ಜ್ತಾ ಇದ್ರು. ಸೊ ನಾನು ಅದನ್ನು ವಿಡಿಯೋ ಮಾಡಿದ್ದೀನಿ ನೋಡಿ. ಈ ಥರ ಕಲ್ಲಿಂದ ಕಲ್ಲಿಗೆ ಉಜ್ಜಿದ್ರೆ ಗಂಧದ ಥರ ವೈಟ್ ಕಲರ್ ಥರ ಗಂಧ, ಸೇಮ್ ಗಂಧ ಹೆಂಗಿರುತ್ತೆ ಹಂಗೆ ಬರುತ್ತೆ. ಅದನ್ನು ನನ್ನ ಕಣ್ಣಿಂದ ನೋಡಿದೆ ಅಂತಲೇ ಹೇಳ್ಬೋದು. ಸೊ ಎಷ್ಟು ಜನ ಇತ್ತು ಅಂದರೆ ನಾವು ಹೋದಾಗ ವೀಕೆಂಡ್ ಆಗಿರೋದ್ರಿಂದ ತುಂಬಾ ರಶ್ ಇತ್ತು. ನಾವು ಹೋದಾಗ ವೀಕೆಂಡ್ ಟೈಮಲ್ಲಿ ಎಲ್ಲೇ ಹೋದರೂ ಕೂಡ ಸಾಮಾನ್ಯವಾಗಿ ರಶ್ ಇರುತ್ತೆ. ಸೊ ಅದಾದಮೇಲೆ ದೇವ್ರ ದರ್ಶನ ಎಲ್ಲ ಆದಮೇಲೆ ಇಲ್ಲಿ ಬಂದ್ವಿ. ಇಲ್ಲಿ ತುಂಬ ಚೆನ್ನಾಗಿತ್ತು ನೋಡಲಿ.
ನೋಡೋದಕ್ಕೆ ತುಂಬ ಒಂದು ಮ್ಯೂಸಿಕ್ ರೀತಿ ಇತ್ತು, ಅದನ್ನು ಕೂಡ ನೋಡಿದ್ವಿ. ಅದು ಚೆನ್ನಾಗಿತ್ತು. ಮೇಲಿಂದ ನೋಡಿ ಈ ಥರ ಕಾಣಿಸ್ತಾ ಇತ್ತು ನೋಡಿ. ಕಾಣಿಸ್ತಾ ಇದೆ ಅಲ್ಲ ನಿಮ್ಮೆಲ್ಲರಿಗೂ? ಎಷ್ಟು ಚೆನ್ನಾಗಿದೆ, ಎಷ್ಟು ರಶ್ ಇದೆ, ಕ್ರೌಡ್ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಅಲ್ಲ. ವೀಕೆಂಡ್ಸಲ್ಲಿ ಹೋಗೋದನ್ನು ಸ್ವಲ್ಪ ನಾವು ಕಮ್ಮಿ ಮಾಡ್ಕೊಳ್ಬೇಕು. ಅದಾದಮೇಲೆ ಪ್ರಸಾದ ಮಾಡುವಂತಹ ಜಾಗ ಇದು. ಎಲ್ಲರಿಗೂ ಪ್ರಸಾದ ಏನು ಕೊಡ್ತಾರಲ್ವ, ಆ ಪ್ರಸಾದ ಮಾಡುವಂತಹ ಜಾಗ ಇದು. ಈ ಜಾಗದಲ್ಲಿ ಜಾಸ್ತಿ ವಿಡಿಯೋ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ, ಬಟ್ ನಾನು ಸ್ವಲ್ಪ ಮಾಡಿದೆ ಅಂತಲೇ ಹೇಳ್ಬೋದು. ಅದೆಲ್ಲ ಆದಮೇಲೆ ದರ್ಶನ ಮುಗಿಸಿ ನಾವು ಹೊರಟು ತುಂಬ ಚೆನ್ನಾಗಿ ಒಂದು ಹಾಫ್ ಆನ್ ಅವರ್ 1 ಅವರಲ್ಲಿ ದೇವಸ್ಥಾನ ದರ್ಶನನೇ ಮುಗಿಸ್ಕೊಂಡ್ವಿ. ಸೊ ರಿಟರ್ನ್ ಬರ್ತಾ ಇದ್ವಿ ನಾವು ಹೋಗಿದ್ದಾರಿಲ್ಲೇ. ಹಾಗೆ ತುಂಬ ಈಸಿ ಮೆಥಡು. ನಾನು ತುಂಬ ವಿಡಿಯೋಸ್ಗಳನ್ನ ಸರ್ಚ್ ಮಾಡಿ ಎಲ್ಲಿ ಹೋಗ್ಬೋದು ಏನು ಅಂತ ಕೂಡ ನೋಡ್ಕೊಂಡಿದ್ದೆ. ಅದೊಂದು ಖುಷಿ ಅಂತಲೇ ಹೇಳ್ಬೋದು. ಸೊ ಮತ್ತೆ ವಾಪಸ್ ನೀರಲ್ಲೇ ಕಾಲಿಡ್ತಾ ಇರೋದು ಅದೊಂಥರ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು. ನೀರಲ್ಲಿ ಹೋಗೋದು, ಭೂಮಿ ಮೇಲೆ ನಡೆಯೋದು ಅದೊಂಥರ ಚೆನ್ನಾಗಿರುತ್ತೆ. ಎರಡೆರಡು ಅನುಭವ ಕೊಡ್ತಾ ಇರುತ್ತೆ. ಎಲ್ಲರೂ ಕೂಡ ಹಾಗೆ ಹೋಗ್ತಾ ಇರ್ತಾರೆ. ಅದು ನೋಡೋದೇ ಒಂದು ಚೆಂದ. ಏಜಾದವ್ರು ಇರ್ಬೋದು, ವಯಸ್ಸಿದ್ದವ್ರು ಇರ್ಬೋದು, ವಯಸ್ಸಾಗಿರೋರು ಇರ್ಬೋದು, ಎಲ್ಲರೂ ನೀರಲ್ಲಿ ಹೋಗ್ತಾ ಇರ್ತಾರೆ. ನಾನಂತೂ ನೀರಲ್ಲಿ ಹೋಗ್ಬೇಕಾದ್ರೆ ತುಂಬ ಎಂಜಾಯ್ ಮಾಡ್ಕೊಂಡು ಹೋದೆ ಅಂತಲೇ ಹೇಳ್ಬೋದು. ಏಕೆಂದರೆ ಹರಿಯೋ ನೀರು ನದಿ ಅಲ್ವಾ, ನದಿ ಆಗಿರೋದ್ರಿಂದ ಬಟ್ ಸ್ವಲ್ಪ ಆಟ ಆಡಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ನನ್ನ ಫ್ರೆಂಡು ಅಲ್ಲಿ ಒಬ್ಬಳೇ ಕಾಯ್ತಾ ಕೂತಿರ್ತಾಳೆ, ನಾವಿಬ್ಬರು ಮಾತ್ರ ಇಲ್ಲಿ ಹೋಗ್ತಾ ಇದ್ವಿ. ಸೊ ಹಂಗಾಗಿ ಅವಳ ಹತ್ರ ಬೇಗ ಹೋಗೋಣ ಅನ್ನೋ ಉದ್ದೇಶದಿಂದ ಟೈಮ್ ವೇಸ್ಟ್ ಮಾಡಲಿಲ್ಲ. ನೋಡಿ ನದಿ ಹೇಗೆ ಕಾಣಿಸ್ತಾ ಇದೆಯಲ್ಲ, ಎಷ್ಟೊಂದು ಜನ ಇದ್ದಾರೆ ಅಂದರೆ ತುಂಬ ಜನ ಇದ್ದಾರೆ, ತುಂಬ ಎಲ್ಲ ಬರ್ತಾ ಇದ್ದಾರೆ. ಸ್ವಲ್ಪ ನದಿ ಕೂಡ ಅಲ್ಲಲ್ಲೇ ಉದ್ದ ಇರುತ್ತೆ. ಬಿ ಕೇರ್ಫುಲ್ಲಾಗಿ ಬರಬೇಕು. ನೀವು ಕೂಡ ಹುಷಾರಾಗಿ ಎಲ್ಲೇ ಹೋದ್ರೂ ಹುಷಾರಾಗಿ ಬನ್ನಿ ಅಂತ ಅಷ್ಟೇ ಹೇಳ್ತೀನಿ. ಮತ್ತು ಹಾಗೆ ಬರ್ತಾ ನಾವೆಲ್ಲಿ ಹೋಗಬೇಕು ಅಂತ ಫೋನ್ ಮಾಡ್ಕೊಂಡು ಕೇಳ್ಕೊಂಡು ಬರ್ತಾಯಿದ್ವಿ, ಎಲ್ಲಿ ಪಾರ್ಕ್ ಆಗಿದೆ ಕಾರು ಅಂತ ಅಂದ್ಬಿಟ್ಟು. ಸೊ ಏಕೆಂದರೆ ತಲುಪಬೇಕಲ್ವ, ಎಲ್ಲಿ ಆ ಕಡೆ ಈ ಕಡೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ. ಹಾಗೆ ಒಬ್ಬರು ಏಜಾದವ್ರು ಕೂಡ ಬರ್ತಾಯಿದ್ರಲ್ಲ, ಅವರಿಗೆ ಹೇಳಿದೆ ಕೈ ಇಟ್ಕೊಂಡು ಬನ್ನಿ ಅಮ್ಮ ಅಲ್ಲಿ ದಡ ಸೇರೋರಿಗೆ ಅಂತ ಬಿಟ್ಟು ಅವ್ರಿಗೆ ಅವ್ರ ಕೈ ಇಟ್ಕೊಂಡು ಬರ್ತಾಯಿದ್ರು. ಬಿಟ್ಬಿಟ್ಟು ನಾನು ಮುಂದೆ ಬಂದೆ. ಇವತ್ತಿನ ವಿಡಿಯೋ ಡೆಫಿನೆಟ್ಲಿ ನಿಮಗೆ ಇಷ್ಟ ಆಗಿದೆ, ಖುಷಿ ಕೊಟ್ಟಿದೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿ ಖುಷಿಯಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಹೀಗೆ ನನ್ನ ವೀಡಿಯೋಸ್ನ ವಾಚ್ ಮಾಡ್ತಾಯಿರಿ. ಒಳ್ಳೆ ಇನ್ಫಾರ್ಮೇಷನ್ನು ದೇವಸ್ಥಾನದಾಗಿರ್ಬೋದು, ಎಲ್ಲೇ ಹೋದರೂ ಕೂಡ ಇನ್ಫಾರ್ಮೇಷನ್ ಕೊಡ್ತಿರ್ತೀನಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್ ಆಲ್, ಟೇಕ್ ಕೇರ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ